ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ದಿವಸ ಈಗಾಗಲೇ ಈ ಭಾರತದ ಸಂವಿಧಾನ ರಚನಾ ಸಮಿತಿ ಮತ್ತು ಈ ಕರಡು ಸಮಿತಿಯ ಬಗ್ಗೆ ನೋಡಿರುವಂಥದ್ದು. ಇವತ್ತಿನ ದಿವಸ ಪ್ರಸ್ತಾವನೆ ಅಂತ ತಿಳ್ಕೊಂಡು ಬರ್ತಕ್ಕಂಥ ಯಾವ ರೀತಿಯಾಗಿ ನಾವು ಪಠ್ಯ ಪುಸ್ತಕವನ್ನು ತೆಗೆದುಕೊಂಡಾಗ ಆ ಪಠ್ಯ ಪುಸ್ತಕದ ಮೊದಲನೇ ಭಾಗದಲ್ಲಿ ಏನೇನು ವಿಷಯಗಳನ್ನು ಒಳಗೊಂಡಿರ್ತದೆ ಅಂತಕ್ಕಂಥ ವಿಚಾರದ ರೂಪದಲ್ಲಿ ನಮ್ಮ ಸಂವಿಧಾನದಲ್ಲಿ ಸಹಿತವಾಗಿ ಅದರ ಪರಿಚಯಕ್ಕೆ ಸಂಬಂಧ ಸಂವಿಧಾನ ಏನಿದೆ, ಯಾವ ಪದ್ಧತಿ ಸರ್ಕಾರ ಇದೆ, ಯಾವ್ಯಾವ ಹಕ್ಕುಗಳನ್ನು ನೀಡಲಾಗಿದೆ, ಯಾವ ಕರ್ತವ್ಯಗಳು, ಇವೆಲ್ಲವುಗಳ ಬಗ್ಗೆ ಸ್ಪಷ್ಟವಾಗಿರ್ತಕ್ಕಂಥ ಒಂದು ಇವುಗಳನ್ನ ನಾವು ಕಾಣ್ತಕ್ಕಂಥ. ಆದರೆ ಈ ಪ್ರಸ್ತಾವನೆ ಅಂತಕ್ಕಂಥ ಒಂದು ಪದವನ್ನ ಮೊದಲು ನಮಗೆ ಪ್ರಭಾವಿತವಾಗಿರ್ತಕ್ಕಂಥದ್ದು ಅಮೆರಿಕ ಸಂವಿಧಾನ. ಅಂದ್ರೆ ಅಮೆರಿಕ ಸಂವಿಧಾನ ಏನೆಂದ್ರೆ ಏನಿತ್ತಲ್ಲ, ಅಲ್ಲಿ ಅಮೆರಿಕದ ಪ್ರಜೆಗಳಾದ ನಾವು ಅಂತಕ್ಕಂಥ ಒಂದು ಪ್ರಾರಂಭದೊಂದಿಗೆ ಆಗ್ತಕ್ಕಂಥದ್ದು. ಅದೇ ಮಾದರಿಯಲ್ಲಿ ನಮ್ಮ ಭಾರತದ ಸಹಿತವಾಗಿ ಅದನ್ನ ಮುಂದುವರಿಸಲಾಯಿತು. ನಂತರ ಈ ಪ್ರಸ್ತಾವನೆ ಒಳಗ ನಮ್ಮ ಭಾರತದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಶ್ರೀ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಮಂಡಿಸಿರ್ತಕ್ಕಂಥ ಆ ಧ್ಯೇಯಗಳ ಮತ್ತು ಅವರ ಏನು ನಿರ್ಣಯಗಳನ್ನು ಕೈಗೊಂಡು ಒಂದು ವರದಿಯನ್ನು ಕೊಟ್ಟಿದ್ರು, ಆ ವರದಿಯ ಎಲ್ಲ ಮುಖ್ಯ ಅಂಶಗಳನ್ನ ಈ ಒಂದು ಪ್ರಸ್ತಾವನೆ ಒಳಗ ಸೇರಿಸಲಾಯಿತು. ಇದಕ್ಕಿಂತ ಮೊದಲು 1976ರಲ್ಲಿ 42ನೇ ತಿದ್ದುಪಡಿ ಅಂತ ಮಾಡೋದ್ರ ಮೂಲಕವಾಗಿ 2 ಪದಗಳನ್ನ ಅಲ್ಲಿ ಸೇರಿಸಲಾಯಿತು. ಆ 2 ಪದಗಳು ಯಾವಪ್ಪ ಅಂದ್ರ ಸಮಾಜವಾದ, ಜಾತ್ಯತೀತ ಅಂತಕ್ಕಂಥ ಪದಗಳನ್ನ ಸೇರಿಸಿರ್ತಕ್ಕಂಥದ್ದು. ಇದರಿಂದ ಇವತ್ತು ಆಧುನಿಕವಾಗಿರ್ತಕ್ಕಂಥ ಒಂದು ರೀತಿಯೊಳಗ ಈ ಪೂರ್ವ ಪೀಠಿಗೆಯೊಳಗ ತನ್ನದಂತ ಒಂದು ಪ್ರಸ್ತಾವನೆಯನ್ನ ಹೊಂದ್ತಕ್ಕ. ಹಾಗಾದ್ರೆ ಏನಂತ ಹೇಳ್ತದೆ? ಭಾರತದ ಪ್ರಜೆಗಳಾದ ನಾವು ಅಂದ್ರೆ ಸರ್ವ ಜನಾಂಗದ ಅಭಿವೃದ್ಧಿಯ ರೂಪದೊಳಗ ಅಥವಾ ಸರ್ವ ಜನಾಂಗದ ಏಳಿಗೆಗಾಗಿ ಹೊರತಕ್ಕಂಥ ನಾವುಗಳು ಭಾರತದ ಪ್ರಜೆಗಳಾದ ನಾವು ಭಾರತವನ್ನ ಒಂದು ಸಾರ್ವಭೌಮ ಅಂದ್ರೆ ಸಾರ್ವಭೌಮ ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಸರ್ವ ಸ್ವತಂತ್ರವಾಗಿರ್ತಕ್ಕಂಥ ಒಂದು ರೀತಿಯೊಳಗ ನೋಡುವಂಥದ್ದು. ಜೊತೆಗೆ ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಪರಿವರ್ತಿಸ್ತಕ್ಕಂಥದ್ದು. ಇದು ನಮ್ಮ ಸಂವಿಧಾನದ ಪ್ರಾರಂಭಿಕ ಹಂತದಲ್ಲಿ ಬರ್ತಕ್ಕಂಥದ್ದು. ಏನಿತ್ತಂದ್ರೆ ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಮಾಡ್ತೀವಿ ಅಂತಿಕೊಂಡು ಅನ್ನುವಂತ ಅಂಶ ಮಾತ್ರ ಇತ್ತು. ಆದ್ರೆ 1976ರಲ್ಲಿ ಒಂದು 42ನೇ ತಿದ್ದುಪಡಿ ಮಾಡಿ ಅಲ್ಲಿ 2 ಪದ ಸಮಾಜವಾದ ಮತ್ತು ಜಾತ್ಯತೀತ ಅಂತಕ್ಕಂಥ 2 ಪದಗಳನ್ನ ಸೇರಿಸತಕ್ಕಂಥದ್ದು. ಜೊತೆಗೆ ಎಲ್ಲ ಪೌರರಿಗೆ ಕೆಲವು ಅವಕಾಶ ಅಂತ ನ್ಯಾಯ, ಎಲ್ಲರಿಗೂ ನ್ಯಾಯ ಕೊಡೋದು. ಯಾವ ರೀತಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಎಲ್ಲರನ್ನ ಸಮಾನ ದೃಷ್ಟಿಕೋನ ನೋಡ್ಲಿಕ್ಕೆ ಒಂದು ಪ್ರಯತ್ನವನ್ನ ಮಾಡುವಂತಹದ್ದು. ಇನ್ನು ಪ್ರತಿಯೊಬ್ಬ ನಾಗರಿಕರಿಗೂ ಸ್ವಾತಂತ್ರ್ಯ, ವಿಚಾರ, ಅವ್ಯಕ್ತ, ನಂಬಿಕೆ ಮತ್ತು ಆರಾಧನೆ ಅಂದ್ರೆ ನಮ್ಮ ವಿಚಾರಗಳನ್ನ ವ್ಯಕ್ತಪಡಿಸ್ತಕ್ಕಂಥ ಒಂದು ಸ್ವಾತಂತ್ರ್ಯ. ಜೊತೆಗೆ ಅವ್ಯಕ್ತ, ಪ್ರತಿಯೊಬ್ಬ ವ್ಯಕ್ತಿಗಳು ಮಾತಾಡ್ತಕ್ಕಂಥದ್ದು. ಆದ್ರೆ ಮಾತನಾಡುವಾಗ ಪರಸ್ಪರವಾಗಿ ನಂಬಿಕೆಗಳನ್ನ ಅಂತಕ್ಕಂಥದ್ದು. ಜೊತೆಗೆ ನಮಗೆ ಬೇಕಾಗಿರ್ತಕ್ಕಂಥ ಧರ್ಮದ ಒಂದು ಆರಾಧನೆಯನ್ನ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನ ಇಲ್ಲಿ ನೀಡ್ತಕ್ಕಂಥದ್ದು. ಇನ್ನು ಸಮಾನತೆ, ಸ್ಥಾನಮಾನ ಮತ್ತು ಅವಕಾಶ, ಅಂತಸ್ತು ಅವಕಾಶಗಳಲ್ಲಿ ಎಲ್ಲರನ್ನ ಸಮಾನ ದೃಷ್ಟಿಕೋನದಿಂದ ನೋಡ್ಲಿಕ್ಕೆ ಒಂದು ಪ್ರಯತ್ನವನ್ನ ಮಾಡುವಂತಹದ್ದು. ಜೊತೆಗೆ ಭ್ರಾತೃತ್ವ, ವ್ಯಕ್ತಿ ಗೌರವ ಮತ್ತು ರಾಷ್ಟ್ರೀಯ ಐಕ್ಯತೆ, ಸಮಗ್ರತೆಯನ್ನು ರಕ್ಷಿಸಿ ಭ್ರಾತೃತ್ವ ಮನೋಭಾವನೆಯನ್ನು ಮೂಡಿಸೋದು. ನೋಡಿ, ಇಡೀ ವ್ಯಕ್ತಿ ಗೌರವ ಅಂತಕ್ಕಂಥದನ್ನ, ರಾಷ್ಟ್ರದ ಐಕ್ಯತೆಯನ್ನ ಮತ್ತು ಸಮಗ್ರತೆಯನ್ನ ಕಾಪಾಡಿಕೊಂಡು ಹೋಗ್ಲಿಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡ್ತಕ್ಕಂಥ ಒಂದು ಮನೋಭಾವನೆಯನ್ನು ಮೂಡಿಸಿ ದೃಢ ಸಂಕಲ್ಪವನ್ನ ಮಾಡಿ ನಮ್ಮ ಸಂವಿಧಾನವನ್ನು ನವೆಂಬರ್ 26, 1949 ಅಂಗೀಕರಿಸಿ ನಮಗೆ ನಾವೇ ಅರ್ಪಿಸಿ. ನೋಡಿ, ಇದೇನಾದಂದ್ರೆ ಮೂಲಭೂತವಾಗಿ ಅದು ನವೆಂಬರ್ 26, 1949 ಇದು ಅಂಗೀಕರಿಸಿ ನಮಗೆ ನಾವೇ ಅರ್ಪಿಸಿಕೊಂಡಿದ್ದೇವೆ ಅಂತ ಕೂಡ ಆ ಪ್ರಸ್ತಾವನೆಯೊಳಗ ಇರ್ತಕ್ಕಂಥದ್ದು. ಆದ್ರೆ ಅದು ಅವಾಗ ಜಾರಿಗೆ ಬರಲಿಲ್ಲ. 1950 ಜನವರಿ 26ಕ್ಕೆ ಅದು ಅಸ್ತಿತ್ವಕ್ಕೆ ಬಂದಿರ್ತಕ್ಕಂಥದ್ದು. ಯಾಕೆ ಜನವರಿ 26ನ ತೆಗೆದುಕೊಂಡ್ರು ನೋಡಿ, 1931 ಜನವರಿ 26ರಂದು ಪೂರ್ಣ ಸ್ವರಾಜ್ಯದ ಪರಿಕಲ್ಪನೆ ಅಂತಕ್ಕಂಥದನ್ನ ಮೊದಲ ಬಾರಿಗೆ ನೀಡಿದ್ದರಿಂದಾಗಿ ಅದರ ಸವಿ ನೆನಪಿಗಾಗಿ 1950 ಜನವರಿ 26ಕ್ಕೆ ಇಲ್ಲಿ ನಮ್ಮ ಸಂವಿಧಾನವನ್ನ ಜಾರಿಗೊಳಿಸಿರ್ತಕ್ಕಂಥದ್ದು ಅಂತ. ಇನ್ನು ಇಲ್ಲಿ ಕೆಲವು ಪದಗಳನ್ನ ಬರ್ತಾವ. ಮೊದಲನೇದು ಸಾರ್ವಭೌಮ ಅಂದ್ರೆ ಆಂತರಿಕವಾಗಿ ಮತ್ತು ಬಾಹ್ಯವಾಗಿ
ಯಾರು ಹಸ್ತಕ್ಷೇಪವನ್ನ ಮಾಡದೆ ಸರ್ವ ಸ್ವತಂತ್ರವಾಗಿರ್ತಕ್ಕಂಥದ್ದು, ಸುಪ್ರೀಂ ಆಗಿರ್ತಕ್ಕಂಥದ್ದು, ಆ ಗಡಿಗಳ ಮೇಲೆ ದಾಳಿಗಳನ್ನು ಮಾಡೋ ಹಾಗೆ ನೋಡ್ಕೊಳ್ತಕ್ಕಂಥದ್ದೇ ನಮ್ಮ ಸಾರ್ವಭೌಮವನ್ನ ನಾವು ಕಾಣ್ತಾ ಇದ್ವಿ. ಇನ್ನು ಎರಡನೇ ಪದ ಬರ್ತಕ್ಕ ಸಮಾಜವಾದಿ. ಸಮಾಜವಾದಿ ಅಂದ್ರೆ ಏನು? ರಾಷ್ಟ್ರದ ಸಂಪತ್ತನ್ನ ವ್ಯಕ್ತಿಗತವಾಗಿರದೆ ಎಲ್ಲ ಸಮಾಜದ ಅಧೀನವಾಗಿ ತನ್ನ ಕಾರ್ಯವನ್ನ ಮಾಡ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆಗಳನ್ನ ನಾವಿಲ್ಲಿ ನೋಡುವಂಥದ್ದು. ಇನ್ನು ಮತ್ತೊಂದು ಪದ ಜಾತ್ಯತೀತನು. ಯಾವುದೇ ಒಂದು ರಾಷ್ಟ್ರವನ್ನು ತೆಗೆದುಕೊಂಡಾಗ ಆ ರಾಷ್ಟ್ರದಲ್ಲಿ ಅಧಿಕೃತ ಧರ್ಮವೆಂದು ಘೋಷಿಸದೆ ಎಲ್ಲ ಧರ್ಮಗಳಿಗೆ ಸಮಾನವಾಗಿರ್ತಕ್ಕಂಥ ಒಂದು ಅವಕಾಶವನ್ನ ಕಲ್ಪಿಸಿ ಕೊಡ್ತಕ್ಕಂಥದ್ದೇ ಜಾತ್ಯತೀತ ರಾಷ್ಟ್ರ ಅಂತ. ಜೊತೆಗೆ ಪ್ರಜಾಸತ್ತಾತ್ಮಕ ಅಂದ್ರೆ ಪ್ರಜಾಪ್ರಭುತ್ವದ ರೀತಿಯೊಳಗ ಆಡಳಿತವನ್ನ ಮಾಡೋದ್ರ ಮೂಲಕವಾಗಿ ದೇಶದ ಆಡಳಿತವನ್ನ ನೋಡ್ಕೊಂಡು ಹೋಗ್ಲಿಕ್ಕೆ ಒಂದು ಅವಕಾಶವನ್ನ ನೀಡ್ತಕ್ಕಂಥದ್ದೇ ಒಂದು ಪ್ರಜಾಸತ್ತಾತ್ಮಕ ಅಂತ. ಜೊತೆಗೆ ಗಣರಾಜ್ಯ ಅಂತ ಬರ್ತದೆ. ಗಣರಾಜ್ಯ ಅಂದ್ರೇನು? ರಾಷ್ಟ್ರದ ಪ್ರಮುಖನು ನೇರವಾಗಿ ಇಲ್ಲವೇ ಪರೋಕ್ಷವಾಗಿ ಆಯ್ಕೆ ಆಗ್ತಕ್ಕಂಥ ವ್ಯವಸ್ಥೆ ಇದ್ದಪ್ಪ ಅಂದ್ರೆ ಅಂಥ ಪದ್ಧತಿಗಳನ್ನ ನಾವು ಗಣರಾಜ್ಯ ಅಂತ ತಿಳ್ಕೊಂಡು ಕೇಳ್ತಕ್ಕಂಥದ್ದು. ಸೊ ಇದು ಅಂದ್ರೆ ಪ್ರಸ್ತಾವನೆಗಳ ಆಧಾರದ ಮೇಲಿಂದ ಇವತ್ತು ಭಾರತದ ಸಂವಿಧಾನ ಯಾವ ರೀತಿಯಾಗಿದೆ ಅಂತಕ್ಕಂಥ ನೋಡುವಂತ ಇವುಗಳನ್ನ ನಾವು ಕಾಣು. ಕೆಲವೊಮ್ಮೆ ಈ ಪ್ರಸ್ತಾವನೆಯು ಸಂವಿಧಾನದ ಭಾಗ ಅಲ್ಲ ಅಂತಿಕೊಂಡು ಕೆಲವು ಜನರ ವಾದ. ಸಂವಿಧಾನಕ್ಕೂ ಇದಕ್ಕೂ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಬಂಧ ಇಲ್ಲ, ಸಂವಿಧಾನದ ಒಂದು ಭಾಗ ಅಂತಿಕೊಂಡು ಕೆಲವು ಹೇಳಿದ್ರೆ ಇದೇ ಸುಪ್ರೀಂ ಕೋರ್ಟ್, ಮತ್ತೊಂದು ಇದೇ ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತಂದ್ರೆ ಇದು ಸಂವಿಧಾನದ ಭಾಗ ಅಲ್ಲ ಅಂತಿಕೊಂಡು. ಹೀಗಾಗಿ ಹಲವಾರು ಬಾರಿ ಈ ಪ್ರಸ್ತಾವನೆ ಬಗ್ಗೆ ಗೊಂದಲಗಳು ಅಂತಕ್ಕಂಥದನ್ನ ನೀಡುವಂಥದ್ದು. ಸೊ ಇದಿಷ್ಟು ಭಾರತದ ಸಂವಿಧಾನದ ಒಂದು ಪೂರ್ವ ಪೀಠಿಕೆಗಳ ಬಗ್ಗೆ ಬರ್ತಕ್ಕಂಥದ್ದು. ಇನ್ನು ಮತ್ತೆ ನಾವು ಮುಂದೆ ನೋಡ್ಬೇಕಾಗಿರ್ತಕ್ಕಂಥದ್ದು ಭಾರತದ ಸಂವಿಧಾನದ ಲಕ್ಷಣಗಳನ್ನ ನಾವು ಮುಂದಿನ ಕ್ಲಾಸ್ನಲ್ಲಿ ನೋಡ್ತಕ್ಕಂಥ. ಥ್ಯಾಂಕ್ ಯು.